ಈಗ ನಿಮ್ಮ ಜಾಗದಲ್ಲಿ ಒಂದು ನಿಧಿ ಇದೆ. ಸೊ ಇದೆ ಅಂದಾಗ ನಾನು ಹೇಳ್ದಂಗೆ ಮಣ್ಣು ಪರೀಕ್ಷೆ ಎಲ್ಲ ಮಾಡ್ತೀವಿ. ಒಂದು 10 ಅಡಿ ಕೆಳಗಡೆ ಇದೆ ಅಂದ್ಕೊಳ್ಳೋಣ, ಇಲ್ಲ ಒಂದು 5 ಅಡಿ ಕೆಳಗಡೆ ಇದೆ ಅಂದ್ಕೊಳ್ಳೋಣ. ನಾವು ಕೈ ಹಾಕ್ಬಿಟ್ಟು ಎತ್ತಕ್ಕಾಗಲ್ಲ, ಅಗಿಯೋಕ್ಕಾಗಲ್ಲ. ನಾವು ಅಗಿದ್ರೆ ಏನಾಗುತ್ತೆ ಅಂದರೆ ಅದು ಭಸ್ಮ ಆಗೋಗ್ಬಿಡುತ್ತೆ, ಸಿಗಲ್ಲ, ಹಂಗೆಲ್ಲ ಅಗಿಯೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಕೆಳಗಡೆ ಭೂತ ಪ್ರೇತ ಪಿಶಾಚಿಗಳಿರುತ್ತೆ, ಅದನ್ನೆಲ್ಲ ಬಂಧನ ಮಾಡ್ಕೊಳ್ಳೋವಂಥ ಒಂದು ಸಿದ್ಧಿ ಇರುತ್ತೆ. ಆಯಿತಾ, ಅದನ್ನೆಲ್ಲ ಮಾಡಿಸ್ಬೇಕು. ಫಸ್ಟು ದಿಗ್ಬಂಧನ ಎಲ್ಲ ಮಾಡಿಸ್ಬಿಟ್ಟು ಸ್ವರ್ಣಾವತಿ ಯಕ್ಷಿಣಿ ಅಂತಕ್ಕಂಥ ಒಂದು ಯಕ್ಷಿಣಿ ಇದ್ದಾಳೆ. ಅವಳು ಯಾವಾಗಲೂ ಕೂಡ ಈ ನಿಧಿಯನ್ನು ಕಾಯ್ತಾಳೆ, ಸ್ವರ್ಣಾವತಿ ಯಕ್ಷಿಣಿ. ಅದನ್ನು ಏನು ಮಾಡಬೇಕಂದ್ರೆ ಈ ತಂದಿರುವಂಥ ವಸ್ತುವನ್ನು ಮಂತ್ರಿಸಿ ಆ ಭೂಮಿಗೆ ಹಾಕ್ತಾ ಇರಬೇಕು. ಆಯಿತಾ, ಯಾವಾಗ ಒಂದು 2 ಅಡಿ ಮೇಲೆ ಬರುತ್ತೋದು ಆ ಭೂಮಿ ಅಲ್ಲಾಡೋದು ಮಾಡೋದು ಎಲ್ಲ ಮಾಡುತ್ತೆ. ಆವಾಗ ಸ್ವಲ್ಪ ದಿಗ್ಬಂಧನ ಎಲ್ಲ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಶಾಂತಿ ಮಾಡಿ ತಗೋಬೋದು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್, ಈಗ ಭೂಮಿಯಲ್ಲಿ ಬಚ್ಚಿಟ್ಟಿರೋ ಕೆಲವೊಂದಷ್ಟು ಗುಪ್ತ ಗಂಟುಗಳು ಅಂತ ಕರಿಬೋದು, ನಿಧಿಗಳು, ನಿಕ್ಷೇಪ, ಸಂಪತ್ತು ಯಾವುದೋ ಕಾಲದ್ದು. ಆಯಿತಾ, ಸೊ ಇಂಥ ಒಂದು ಭೂಮಿ ಒಳಗಡೆ ಇರೋವುಗಳನ್ನ ಶಕ್ತಿಗಳು ಕಾವಲಿರ್ತವೆ. ಅದರಲ್ಲಿ ಕೆಲವು ಶಕ್ತಿಗಳು ತೋರಿಸ್ತವೆ. ಸೊ ಈ ಒಂದು ಶಕ್ತಿಗಳನ್ನ ನಾವು ಅದನ್ನು ತೋರಿಸೋದಕ್ಕೋಸ್ಕರ ಯೂಸ್ ಮಾಡ್ಕೊಬೇಕು ಅಂದರೆ ಇವುಗಳಲ್ಲೂ ಕೂಡ ಸಿದ್ಧಿ ಸಾಧನೆಗಳಿದ್ದಾವೆ. ಇಂಥವುಗಳ ಬಗ್ಗೆ ನಮ್ಗೆ ಅರಿವು ಆಗಬೇಕು ಅಂದರೆ ಒಂದಷ್ಟು ಸಾಧನೆ ಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ಜನಗಳಿಗೆ ಗೊತ್ತಾಗಲ್ಲ. ಅದರಲ್ಲಿ ಏನೋ ವಿಶೇಷವಾದ ಸಾಧನೆ ಮಾಡಿರೋ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ. ಸೊ ಇಂಥವುಗಳ ಬಗ್ಗೆ ಯಾವೆಲ್ಲ ಸಾಧನೆಗಳಿದ್ರೆ ಈ ವಿಚಾರಗಳ ಬಗ್ಗೆ ಒಂದಷ್ಟು ನಾಲೆಡ್ಜ್ ತಿಳ್ಕೊಬೋದು. ಖಂಡಿತವಾಗ್ಲೂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸರ್, ಏನಾಗುತ್ತಂದರೆ ಈಗ ನಿಧಿ ಸಂಪತ್ತು ಅಂತ ಹೇಳ್ತೀವಲ್ಲ ನಾವು, ಅದೇನಾಗುತ್ತೆ ಕೆಲವು ಜಾಗಗಳಲ್ಲಿರುತ್ತೆ. ಆಯಿತಾ, ಆ ಜಾಗಗಳಲ್ಲಿದ್ದಾಗ ನಾವು ಅದನ್ನು ಫಸ್ಟು ಒಂದು ಪ್ರಶ್ನೆ ಮುಖಾಂತರ ನೋಡಬೇಕಾಗತ್ತೆ. ಈಗ ನಾವು ಏನು ಮಾಡ್ತೀವಿ, ಈಗ ಕೆಲವರಿಗೆಲ್ಲ ಏನಾಗಿದೆ ಅಂದರೆ ಒಂಥರ, ಸ್ವಾಮಿ ನಾವು ತುಂಬ ಕಷ್ಟದಲ್ಲಿದ್ದೀವಿ, ನಮ್ಗೆ ನಿಧಿ ಬೇಕು ಸ್ವಾಮಿ, ಹೆಂಗಾದ್ರೂ ಮಾಡಿ ನಮ್ಗೆ ಕೊಡಿಸ್ಬಿಡಿ, ಈ ಥರ ಎಲ್ಲ ಮಾತಾಡ್ತಾರೆ. ನನಗೆ ಎಷ್ಟು ಉಚಿತನ ಅನ್ನಿಸ್ಬಿಡುತ್ತೆ ಅಂದರೆ ಅಳ್ಬೇಕಾ ನಗ್ಬೇಕಾ ಏನು ಅಂತ ಗೊತ್ತಾಗಲ್ಲ. ಈ ಥರ ಎಲ್ಲ ಆಗ್ಬಿಡುತ್ತೆ. ನಿಧಿ ಅಂತಕ್ಕಂಥದ್ದು ನಮ್ಮ ತಾತನೋ ಮುತ್ತಾತನೋ ಇಟ್ಟಿದ್ದು ವಸ್ತು ಅಲ್ಲ, ಅದು ಬಚ್ಚಿಟ್ಟಿದ್ದಲ್ಲ. ನಿಧಿ ಅಂತಕ್ಕಂಥದ್ದು ಪೂರ್ವಜನ್ಮದಿಂದ ಸುಕೃತ ಫಲದಲ್ಲಿ ಬರುವಂಥದ್ದು ಒಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ ಬಹಳ ಅದು ಅಮೂಲ್ಯವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ಸೊ ಇದು ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಇದಕ್ಕೆ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನ ಕರೆಕ್ಟಾಗಿ ಪಾಲನೆ ಮಾಡಿದಾಗ ಆ ಸಂಪತ್ತು ಅಂತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ. ಸುಮ್ಮನೆ ಹುಚ್ಚುಚ್ಚಾಗಿ ನನಗೆ ಇವಾಗ ನಿಧಿ ಬೇಕು ಅಂತ ಹೇಳಿದ್ರೆ ಆ ಥರದ ವಿಚಾರದಲ್ಲಿ ಯಾರು ಕೆಲವರೆಲ್ಲ ಮೋಸ ಮಾಡ್ಬೋದು ಇದನ್ನೇ ಇಟ್ಕೊಂಡು. ಆದರೆ ನಿಜವಾಗ್ಲೂ ಏನಿದೆ ಈ ಸಬ್ಜೆಕ್ಟ್ ಅಂದರೆ, ಫಸ್ಟು ಇದು ನಾವು ಪ್ರಶ್ನೆ ಹಾಕಿ ನೋಡಬೇಕಾಗತ್ತೆ. ಇದಕ್ಕೆ 3-4 ಥರ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಲ್ಲಿ ಏನಾದರೂ ಇದೆ ಅಂತೇಳಿ ಕನ್ಫರ್ಮ್ ಆದಾಗ ಮಣ್ಣನ್ನು ತಂದು ಭೂ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಸೊ ಭೂ ಪರೀಕ್ಷೆ ಮಾಡಿಸ್ತೀವಪ್ಪ ನಾವು, ಆವಾಗ ಇಷ್ಟು ಅಡಿ ಕೆಳಗಡೆ ಇದೆ ಅಂತ ಬರುತ್ತೆ. ಆಯಿತಾ, ಆವಾಗ ಏನು ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟು. ಓಕೆ, ಆಯಿತಾ. ಈಗ ಏನಾಗಿದೆ ಇಲ್ಲಿ ಅಂದರೆ, ಮೊನ್ನೆ ಒಬ್ಬರು ಬಂದಿದ್ರು ನನ್ನ ಹತ್ರ, ಇಲ್ಲೇ ಬೆಂಗಳೂರಲ್ಲಿರೋರು. ಅವ್ರಿಗೇನಾಗಿದೆ, ಹಿಂಗೆ ಯಾರೋ ಒಬ್ಬರು ಗುರುಗಳು ಸಿಕ್ಕಿದ್ದಾರೆ, ನಾನು ಪರೀಕ್ಷೆ ಮಾಡಿ ಹೇಳ್ತೀನಿ ಅಂತೇಳಿ ಮಣ್ಣು ತೊಗೊಂಡೋಗಿದ್ದಾರೆ. ತೊಗೊಂಡೋಗಿ ಪಾಪ ಅವರು ಪರೀಕ್ಷೆ ಮಾಡಿ ಹೇಳಿದ್ದಾರೆ, ಇಷ್ಟು ಅಡಿ ಕೆಳಗಡೆ ಇದೆ ಅಂತ ಹೇಳಿದ್ದಾರೆ ಅವ್ರಿಗೆ. ಮತ್ತು ಏನೇನಿದೆ ಎಲ್ಲ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಪ್ರಶ್ನೆ ಹಾಕಿದಲ್ಲೂ ಕೂಡ ಅಲ್ಲಿದೆ ಅಂತ ಹೇಳಿ ಬಂತು, ಹೇಳಿದ್ದಾರೆ. ಹೇಳಿದ್ಮೇಲೆ ಏನಾಗಿತ್ತು, ಒಬ್ಬ ವ್ಯಕ್ತಿ ಸ್ನೇಹಿತ ಅವನ್ನ ಆ ವ್ಯಕ್ತಿನ ಪರಿಚಯ ಮಾಡಿಸಿ ಅವ್ರ ಕೈಲಿ ಕೊಟ್ಟಿರೋದು ಮಣ್ಣು, ಅವ್ರು ಪರೀಕ್ಷೆ ಮಾಡಿ ಹೇಳಿದ್ರು. ಈ ಸ್ನೇಹಿತ ಏನು ಮಾಡಿದ್ದಾನೆ, ನಾವು ಒಂದು ಸ್ವಲ್ಪ ಇದನ್ನು ತೆಗೆಸೋಕ್ಕೆ ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಅಷ್ಟು ಜನಗಳು ತಾಂತ್ರಿಕರನ್ನ ಕರ್ಕೊಂಬಂದು, ಫೇಕು ಸುಮ್ಮನೆ ಕರ್ಕೊಂಬಂದು ಅಲ್ಲೆಲ್ಲ ಏನೇನೋ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಲಕ್ಷ ಚಾರ್ಜ್ ಮಾಡಿದ್ದಾನೆ. ಅಲ್ಲಿಂದ ಈ ಆಟ ಸ್ಟಾರ್ಟ್ ಆಗಿದ್ದು 1-2 ವರ್ಷದಲ್ಲಿ ಸುಮಾರು 1-1.5-2 ಕೋಟಿ ಎಷ್ಟು ಕಳ್ಕೊಂಡಿದ್ದಾರೆ ಅವರು. ದುಡ್ಡು ತುಂಬ ಜಾಸ್ತಿ ಆಯ್ತಲ್ಲ, ಕಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಏನೂ ಇಲ್ಲ ಅಲ್ಲಿ, ಬರೀ ಲಿಂಬೆಹಣ್ಣು ಹೊಡೆದಿದ್ದು, ಅಗೋರಿಗಣ್ಣ ಕರ್ಕೊಂಬಂದಿದ್ದು, ತಾಂತ್ರಿಕ ಕರ್ಕೊಂಬಂದಿದ್ದು, ಅವ್ರಿಗೆ ಊಟ ಕೊಡಿಸಿದ್ದು, ಇವ್ರಿಗೆ ಊಟ ಕಟ್ಸಿದ್ದು, ಇದೇ ಆಗೋಗಿದೆ, ಖರ್ಚೇ ಆಗೋಗಿದೆ. ಸೊ ಈ ಥರ ಮಾಡಿಬಿಟ್ಟು ಲಾಸ್ಟಿಗೆ ಏನಾಯಿತು ಅಂದರೆ ಅದು ಇಲ್ಲ, ಫೇಲ್ಯೂರು, ಆಗ ಬರುತ್ತೆ ಈಗ ಬರುತ್ತೆ ಅಂತ ಹಿಂಗೆ ಆಟ ಆಡಿಸಿದ್ದು. ಆಮೇಲೆ ಮತ್ತೆ ಮಣ್ಣನ್ನು ತಂದು ನಮ್ಗೆ ಕೊಟ್ಟರು, ನಾವು ಪರೀಕ್ಷೆ ಮಾಡಿ ಅವ್ರಿಗೆ ಹೇಳಿದ್ವಿ. ಆಯಿತಾ. ಸೊ ಇದನ್ನು ನಾವು ಈ ಥರ ಮಾಡೋದಲ್ಲ, ಇದು ತುಂಬ ದೊಡ್ಡ ಫ್ರಾಡ್ ಆಗುತ್ತೆ, ಇದು ಮೋಸ ಆಗುತ್ತೆ. ಈಗ ನಿಮ್ಮ ಜಾಗದಲ್ಲಿ ಒಂದು ನಿಧಿ ಇದೆ, ಆಯ್ತಲ್ಲ.
ಸೊ ಇದೆ ಅಂದಾಗ ನಾನು ಹೇಳ್ದಂಗೆ ಮಣ್ಣು ಪರೀಕ್ಷೆ ಎಲ್ಲ ಮಾಡ್ತೀವಿ. ಒಂದು 10 ಅಡಿ ಕೆಳಗಡೆ ಇದೆ ಅಂದ್ಕೊಳ್ಳೋಣ, ಇಲ್ಲ ಒಂದು 5 ಅಡಿ ಕೆಳಗಡೆ ಇದೆ ಅಂದ್ಕೊಳ್ಳೋಣ. ನಾವು ಕೈ ಹಾಕ್ಬಿಟ್ಟು ಎತ್ತಕ್ಕಾಗಲ್ಲ, ಅಗಿಯೋಕ್ಕಾಗಲ್ಲ. ಆಯಿತಾ? ನಾವು ಅಗಿದ್ರೆ ಏನಾಗುತ್ತೆ ಅಂದರೆ ಅದು ಭಸ್ಮ ಆಗೋಗ್ಬಿಡುತ್ತೆ, ಸಿಗಲ್ಲ. ಹಂಗೆಲ್ಲ ಅಗಿಯೋಕ್ಕಾಗಲ್ಲ. ಯಾಕಂದರೆ ಅದ್ರ ಕೆಳಗಡೆ ಭೂತ ಪ್ರೇತ ಪಿಶಾಚಿಗಳಿರುತ್ತೆ. ಅದನ್ನೆಲ್ಲ ಬಂಧನ ಮಾಡ್ಕೊಳ್ಳೋವಂಥ ಒಂದು ಸಿದ್ಧಿ ಇರುತ್ತೆ. ಆಯಿತಾ? ಅದನ್ನೆಲ್ಲ ಮಾಡಿಸ್ಬೇಕು. ಫಸ್ಟು ದಿಗ್ಬಂಧನ ಎಲ್ಲ ಮಾಡಿಸ್ಬಿಟ್ಟು ಸ್ವರ್ಣಾವತಿ ಯಕ್ಷಿಣಿ ಅಂತಕ್ಕಂಥ ಒಂದು ಯಕ್ಷಿಣಿ ಇದ್ದಾಳೆ. ಅವಳು ಯಾವಾಗಲೂ ಕೂಡ ಈ ನಿಧಿಯನ್ನು ಕಾಯ್ತಾಳೆ, ಸ್ವರ್ಣಾವತಿ ಯಕ್ಷಿಣಿ. ಆಯಿತಾ? ಇದು ಬೇಕು ಅಂತ ಅಪೇಕ್ಷೆ ಪಡೋರು, ಆಯಿತಾ, ಈ ಸ್ವರ್ಣಾವತಿ ಯಕ್ಷಿಣಿ ಸಿದ್ಧಿಯನ್ನು ತಗೊಳ್ಳುವಂಥ ವಿಧಾನ, ಆ ಜಾಗದಲ್ಲಿ ಕೂತ್ಕೊಂಡು ಮಾಡುವಂಥ ಆ ಒಂದು ಕ್ರಿಯೆ, ಅದಕ್ಕೆ ಕೆಲವು ವಸ್ತುಗಳು ಬೇಕಾಗತ್ತೆ. ಅದು ನಾರ್ಮಲ್ ಆಗಿ ಎಲ್ಲ ಕಡೆನೂ ಸಿಗುತ್ತೆ. ಯಾವ ಅಂಗಡಿಗಳಿಗೆ ಹೋದ್ರೂ ಸಿಗುತ್ತೆ, ಯಾವ ಗ್ರಂಥಿಗೆ ಅಂಗಡಿಗಳಿಗೆ ಹೋದ್ರೂ ಸಿಗುತ್ತೆ. ಅಂಥ ವಸ್ತುವನ್ನು ತಂದು ಕೂತ್ಕೊಂಡು ಸ್ವರ್ಣಾವತಿ ಯಕ್ಷಿಣಿ ಸಿದ್ಧಿ ಸಾಧನೆಯನ್ನು ತಗೊಂಡು ಸಾಧನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಭೂಮಿಯಿಂದ ಪುಷ್ ಆಗುತ್ತೆ, ಮೇಲ್ಗಡೆ ಬರುತ್ತೆ. ಅದನ್ನ ಏನು ಮಾಡ್ಬೇಕಂದ್ರೆ ಈ ತಂದಿರುವಂಥ ವಸ್ತುವನ್ನ ಮಂತ್ರಿಸಿ ಆ ಭೂಮಿಗೆ ಹಾಕ್ತಾ ಇರಬೇಕು. ಆಯ್ತಾ? ಯಾವಾಗ ಒಂದು 2 ಅಡಿ ಮೇಲೆ ಬರುತ್ತೋ ಆ ಭೂಮಿ ಅಲ್ಲಾಡೋದು ಮಾಡೋದು ಎಲ್ಲ ಮಾಡುತ್ತೆ. ಆವಾಗ ಸ್ವಲ್ಪ ದಿಗ್ಬಂಧನ ಎಲ್ಲ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಶಾಂತಿ ಮಾಡಿ ತಗೋಬಹುದು. ಆಯ್ತಾ? ಈ ತರ ಒಂದು ಪ್ರೊಸೀಜರ್ ಇದೆ. ಆಯ್ತಾ? ಆದ್ರೆ ಓಡಾಡುತ್ತೆ ಅಂತಾರೆ, ಭೂಮಿನಲ್ಲಿ ಸಂಚಾರ ಇರುತ್ತೆ. ಹೌದು, ಸಂಚಾರ ಇಲ್ಲಿ ಇರುತ್ತೆ, ಅಲ್ಲಿ ತೋಡಿರ್ತಾರೆ, ಅಲ್ಲಿ ಸಿಗಲ್ಲ. ಹೌದು. ಅಲ್ಲ, ನಾನು ಹೇಳ್ತಾರ ಸಿದ್ಧಿ ಸಾಧನೆ ಇದೆಯಲ್ಲ, ಮೂವ್ ಆಗ್ಬಿಡೈತೆ ಅಂತಾರಲ್ಲ. ಖಂಡಿತವಾಗ್ಲು ನಾನು ಹೇಳ್ತಾರ ಸಿದ್ಧಿ ಸಾಧನೆ ಇದೆಯಲ್ಲ, ಸಂಚಾರನೇ ಇದು. ಏನಂದ್ರೆ ಅದು ಮೇಲ್ಗಡೆ ಬರಬೇಕಂದ್ರೆ ಅದು ಮೇಲ್ಗಡೆ ಬರೋದು, ನಾವು ಅದನ್ನ ಕೈ ಹಾಕ್ಬಿಟ್ಟು ತೆಗೆಯೋದಲ್ಲ. ಆ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾಂತ್ರಿಕ ಬೇಕಾಗತ್ತೆ. ಅದಿಲ್ದೇನೆ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ದಿಗ್ಬಂಧನ ಎಲ್ಲ ಹಾಕ್ಸ್ಕೊಂಡು ಅದನ್ನ ಬರೋ ತರ ಮಾಡಕ್ಕೆ. ಇದನ್ನ ಮಾಡ್ಬೇಕು ಅಂದ್ರೆ ಯಾರು ಮಾಡ್ಬೇಕು? ಯಾರನ್ನೋ ಒಬ್ಬರನ್ನ 3ನೇ ವ್ಯಕ್ತಿನ ಕರ್ಕೊಂಬಂದು ಮಾಡ್ಸೋದಲ್ಲ. ಯಾವ ವ್ಯಕ್ತಿ ಭೂಮಿಗೆ ಒಡೆಯಾಗಿರ್ತಾನಲ್ಲ ಅವನ ಕುಟುಂಬದವರೇ ಕೂತ್ಕೊಂಡು ಇದು ಮಾಡ್ಬೇಕು. ಸ್ವರ್ಣಾವತಿ ಯಕ್ಷಿಣಿ ಸಾಧನೆ ಮಾಡ್ಬಿಟ್ಟು ಅವನ್ ತಗೊಂಡು ಅವನೇ ಅನುಭವಿಸ್ಬೇಕು ಅದನ್ನ. ಆಯ್ತಾ? ಯಾರಿಗೋ ಒಬ್ಬನ ಕರ್ಕೊಂಬರೋದು, ಇಲ್ಲಿ ತೆಕ್ಕೊಡಿ ಅನ್ನೋದು, ನಾನೇನೋ ಮಿಷಿನ್ ಆಗಿ ತೆಗಿತೀನಿ ಅನ್ನೋದು, ಏನೇನೋ ಫ್ರಾಡ್ಗಳಿದೆ ಇದರಲ್ಲಿ. ತುಂಬ ದೊಡ್ಡ ಫ್ರಾಡ್ಗಳೆಲ್ಲ ಇದೆ. ಆಯಿತಾ? ಇದನ್ನು ತುಂಬ ಮಾಡಿದ್ದಾರೆ. ಆಯ್ತಲ್ಲ? ಸೊ ಹಾಗಾಗಿ ಈ ಥರ ಮೋಸ ಹೋಗ್ದೇನೆ ಒಂದು ಈ ಅದ್ಭುತವಾಗಿರ್ತಕ್ಕಂಥ ದೇವಿಯವಳು ಯಾರು? ಯಕ್ಷಿಣಿಯಲ್ಲಿ ಸ್ವರ್ಣಾವತಿ ಯಕ್ಷಿಣಿ ಇದ್ದಾಳಲ್ಲ, ಅವಳು ನಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿ. ಆ ಸ್ವರ್ಣಾವತಿ ಯಕ್ಷಿಣಿ ಸಿದ್ಧಿ ಸಾಧನೆ ಮಹಾತಂತ್ರದಲ್ಲಿದೆ. ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರಗಳಿಂದ ಆ ದೇವಿಯನ್ನ ನಮ್ಮ ವಶಕ್ಕೆ ತಗೊಂಡು ನಾವು ಆ ದೇವಿಯನ್ನು ಭೂಮಿಗೆ ಕಳಿಸಿ ಆ ಭೂಮಿಯಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ತಗೊಳ್ಳುವಂತೆ ಮಾಡುವಂತ ಒಂದು ಸಿದ್ಧಿ ಸಾಧನೆ ಇದು. ಓಕೆ, ಯಾವ ಥರ ಈ ತಾಯಿನ ಸಾಧನೆ ಮಾಡ್ಕೋಬೇಕಾಗುತ್ತೆ? ನೋಡಿ, ಈ ಸಿದ್ಧಿ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಯೆಲ್ಲೋ ಕಲರ್ ಒಂದು ಬಟ್ಟೆಯನ್ನು ಧರಿಸ್ಕೊಂಡು, ಯೆಲ್ಲೋ ಕಲರ್ ದಾರವನ್ನು ಕಟ್ಕೊಂಡು, ಆಯಿತಾ, ನಾನು ಹೇಳಿರ್ತಕ್ಕಂಥ ವಸ್ತುವನ್ನೆಲ್ಲ ಇಟ್ಕೊಂಡು, ನಾನು ಕೊಟ್ಟಿರ್ತಕ್ಕಂಥ ಆ ದೀಕ್ಷೆ ಮಂತ್ರವನ್ನೆಲ್ಲ ತಗೊಂಡು ಕರೆಕ್ಟಾಗಿರ್ತಕ್ಕಂಥ ಆ ಒಂದು ಮುಹೂರ್ತದಲ್ಲಿ ಕೂತ್ಕೊಂಡು ಏಕ ಮನಸ್ಸಿಂದ ಅದೇ ಸಂಕಲ್ಪ ಮಾಡಿಕೊಂಡು, ಅದಕ್ಕೋಸ್ಕರ ಬೇರೆ ಏನು ಮನಸ್ಸಲ್ಲಿ ಇಟ್ಕೊಳ್ದಂಗೆ ಅವ್ನು ಹಂಗಂದ ಅವ್ನಿಗೆ ಹೊಡಿಬೇಕು, ಇವ್ನಿಗೆ ಹೊಡಿಬೇಕು, ಆ ಭೂಮಿ ಮಾರಬೇಕು, ಈ ಭೂಮಿಯಿಂದ ನಂಗೆ ದುಡ್ಡು ಬಂದಿಲ್ಲ, ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ಬೇಕು, ಇದೆಲ್ಲ ಇಡಬಾರ್ದು ಮನಸ್ಸಲ್ಲಿ. ಯಾವಾಗಲೂ ಕೂಡ ಈ ಸಿದ್ಧಿ ಸಾಧನೆ ಮಾಡಬೇಕಾದ್ರೆ ಈ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತೆ ಆ ಒಂದು ಏನು ವಸ್ತು ಇದೆ ಆ ವಸ್ತುಕ್ಕೆ ಸಂಬಂಧಪಟ್ಟಿದ್ದು ಇರಬೇಕು. ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದೆ ತ್ರಾಟಕ ಸಾಧನೆ ಅಂತ, ಒಂದು ಮೊಂಬತ್ತಿ ಇಟ್ಕೊಂಡು ಮಾಡುವಂಥ ಸಾಧನೆ ನೇರವಾಗಿ. ಅದನ್ನ ಹೆಂಗೆ ಆಕರ್ಷಣೆ ಆಗುತ್ತಲ್ಲ ಅದೇ ಥರ ಇಲ್ಲಿರೋಂಥ ಸಂಪತ್ತು ಕೂಡ ಆಕರ್ಷಣೆ ಆಗುತ್ತೆ, ಮೇಲ್ ಬರುತ್ತೆ, ಚಲಿಸುತ್ತೆ. ನೀವು ಹೇಳಿದ್ರಲ್ಲ ಇವಾಗ ಮೂವಿಂಗ್ ಅಂತ, ಮೂವಿಂಗ್ ಆಗುತ್ತೆ, ಮೇಲ್ ಬರುತ್ತೆ. ಆ ಮೇಲೆ ಬಂದ ಮೇಲೆ ಆಯ್ತಾ, ಇವರಿಗೆ ಅದರ ಒಂದು ಅರಿವಾಗುತ್ತೆ. ಅಂದ್ರೆ ಅಲ್ಲಾಡೋದು, ಸೌಂಡ್ ಬರೋದು, ಆಯ್ತಾ, ಬೆರ್ಕ್ ಬಿಡೋದು ಭೂಮಿ, ಈ ಥರದ್ದೆಲ್ಲ ಆಗುತ್ತೆ. ಅದಾದ್ಮೇಲೆ ಇವರು ಅದನ್ನು ತಗೊಂಡು ಅನುಭವಿಸ್ಬೋದು. ಏನು ತೊಂದರೆಗಳಾಗಲ್ವಾ ಅಲ್ಲಿ? ಅದೇ ಅದಕ್ಕೋಸ್ಕರ ನಾನು ಹೇಳೋದು, ಇನ್ನು ನೋಡಿ, ಪ್ರೊಸೀಜರ್ ಫಾಲೋ ಮಾಡಿದಾಗ ಏನು ತೊಂದರೆ ಆಗಲ್ಲ. ಏನು ಪ್ರೊಸೀಜರು? ಫಸ್ಟು ಇದೆ ಅಂದಾಗ ಪ್ರಶ್ನೆ ಹಾಕ್ಸ್ಬೇಕು. ಪ್ರಶ್ನೆ ಆದಮೇಲೆ ಭೂಮಿಯಲ್ಲಿರ್ತಕ್ಕಂಥ ಮಣ್ಣನ್ನು ಪರೀಕ್ಷೆ ಮಾಡಿಸ್ಬೇಕು. ಇನ್ನು 3ನೇದಾಗಿ ಏನು ಮಾಡ್ಬೇಕಂದ್ರೆ ಆ ಪರೀಕ್ಷೆ ಆದಮೇಲೆ ಅಲ್ಲಿ ದಿಗ್ಬಂಧನ ಹಾಕ್ಸ್ಬೇಕು, ಅಷ್ಟ ದಿಗ್ಬಂಧನ ಆದಮೇಲೆ ನಾನು ಹೇಳಿರ್ತಕ್ಕಂಥ ಈ ಸಿದ್ಧಿ ಸಾಧನೆ ಮಾಡಬೇಕು. ಈ 4 ಮಾಡಿದ್ರೆ ಮಾತ್ರ ಆಗುತ್ತೆ. ಸುಮ್ಮನೆ ಹೋದ ತಕ್ಷಣ ಕೂತ್ಕೊಂಡು ಅಲ್ಲಿ ಮಂತ್ರ ಹೇಳಿದ್ರು ಆಗಲ್ಲ, ಮತ್ತೆ ನಾವು ಏನೋ ಒಂದು ಮಾಡಿಕೊಂಡು ಅದನ್ನು ಮಾಡ್ತೀನಿ ಅಂದ್ರೂ ಆಗಲ್ಲ. ಸೊ ಇದೆಲ್ಲ ಮಾಡಿದಾಗ ಅವರಿಗೆ ಒಂದು ಅನುಕೂಲ ಆಗುವಂಥದ್ದು ಇರುತ್ತೆ. ಬೈ ಚಾನ್ಸ್ ಏನಾದರೂ ತಪ್ಪಾಯಿತು ಅಂತ ಇಟ್ಕೊಳ್ಳೋಣ, ಅಲ್ಲಿ ಏನೋ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗೋಯ್ತು,
ಎಫೆಕ್ಟ್ ಆಗುತ್ತೆ ಏನಾರ ಸಮಸ್ಯೆ ಅಂತ ಸಂದರ್ಭದಲ್ಲಿ? ಏನೂ ಆಗಲ್ಲ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ ನಾವು ಅಷ್ಟದಿಗ್ಬಂಧನ ಅದಕ್ಕೋಸ್ಕರನೇ ಹಾಕೋದು. ಓಕೆ. ಅಷ್ಟದಿಗ್ಬಂಧನ ಅಂದರೆ 8 ದಿಕ್ಕುಗಳನ್ನು ಬಂಧನ ಮಾಡಿರ್ತೀವಿ. ಭೂತ ಪ್ರೇತ ಪಿಶಾಚಿಗಳನ್ನ ಕಟ್ಟಾಕಿರ್ತೀವಿ. ಒಂದು ತುಂಬ ಉಗ್ರವಾಗಿರ್ತಕ್ಕಂಥ ದೇವಿಯರನ್ನ ಅಲ್ಲಿ ನಾವು ಬರೋದಕ್ಕೆ ಬಿಡೋದಿಲ್ಲ, ಅಲ್ಲಿ ಬಂಧನ ಆಗಿರುತ್ತೆ. ಹಾಗಾಗಿ ಅಲ್ಲಿ ಕರೆಕ್ಟಾಗಿ ಇವರಿಗೆ ಒಂದು ವ್ಯವಸ್ಥೆ ಮಾಡೇ ಕೂಡಿಸೋದು. ಓಕೆ. ಹಾಂ. ಯಾವುದೇ ಹುಲಿ, ಸಿಂಹ, ನರಿ, ಗಿರಿ ಯಾವುದು ಬರಬಾರ್ದು ಇವ್ರ ಹತ್ರ. ಆ ಥರ ಅಷ್ಟದಿಗ್ಬಂಧನ ಮಾಡಿಬಿಟ್ಟೇ ಕೂರಿಸೋದು. ಆ ಥರ ಕೂರಿಸಿ ಅವರು ಅದನ್ನು ಪ್ರಾರಂಭ ಮಾಡ್ಕೋಬೋದು. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಇವಾಗ ಯಾರನ್ನೋ ಒಬ್ಬರನ್ನ ಕರ್ಕೊಂಬರೋದು, ಆ ಜಾಗ ತೋರಿಸೋದು, ಅಲ್ಲಿದೆ ಅನ್ನೋದು, ಅದನ್ನ ತೆಕ್ಕೊಡಿ ಅನ್ನೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತಂದರೆ ಜರುಗ್ಬಿಡುತ್ತೆ, ಅದು ಸಿಗಲ್ಲ, ಅದು ಪ್ರಾಪ್ತಿ ಆಗಲ್ಲ. ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಅನುಭವನೇ ಇಲ್ಲ ಅಂಥ ವ್ಯಕ್ತಿಗಳಿಗೆಲ್ಲ ಕರ್ಕೊಂಬಂದು ಒಂದು 4 ಅಡಿ 5 ಅಡಿ ಎಲ್ಲ ತೆಗ್ಸಿದ್ದಾರೆ. ಆಮೇಲೆ ಬಂದ್ಬಿಟ್ಟು ನನ್ನ ಹತ್ರ ಮಣ್ಣೆಲ್ಲ ತೆಗೆದು ತೋರಿಸಿಲ್ಲ, ಹೇಳಿಲ್ಲ ಹೆಂಗೆ ತೆಗೆಯೋದು ಅಂದರೆ ಅದು ಆಗಲ್ಲ, ಅದು ಅಷ್ಟೇ, ಅದು ಹೋಯ್ತು. ಸೊ ಹಾಗಾಗಿ ಇದಕ್ಕೊಂದು ಪ್ರೊಸೀಜರ್ ಇದೆ, ಅದ್ರ ಪ್ರಕಾರನ ಮಾಡಬೇಕು. ಅದರಲ್ಲಿ ಈ ಸ್ವರ್ಣಾವತಿ ಯಕ್ಷಿಣಿ ಇದ್ದಾಳಲ್ಲ, ತುಂಬ ಚೆನ್ನಾಗಿ ಇದನ್ನು ಅನುಗ್ರಹ ಮಾಡಿಕೊಡ್ತಾಳೆ. ಆಯಿತಾ? ಸುಮಾರು ಜನಕ್ಕೆಲ್ಲ ಕೊಟ್ಟಿದ್ದೀನಿ ನಾನು ಈ ಸಿದ್ಧಿ ಸಾಧನೆಯನ್ನು. ಸೊ ಸ್ವರ್ಣಾವತಿ ಸಿದ್ಧಿ ಸಾಧನೆ ತುಂಬ ಅನುಕೂಲಕ್ಕಾಗುತ್ತೆ. ಜೊತೆಗೆ ಈಗ ನಿಧಿ ಕಾನ್ಸೆಪ್ಟ್ ಬಿಟ್ಟು ನಮಗೆ ಸ್ವರ್ಣಾವತಿ ಯಕ್ಷಿಣಿಯಿಂದ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಯಾವಾಗಲೂ ಕೂಡ ಚಿನ್ನದ ಒಂದು ಕಡಿಮೆ ಅಂತಕ್ಕಂಥದ್ದಾಗಲ್ಲ. ಚಿನ್ನ ಅಂತಕ್ಕಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ. ಭೂಮಿ ಪ್ರಾಪ್ತಿ ಆಗುತ್ತೆ. ಆಯಿತಾ? ನಮ್ಗೆ ಯಾವಾಗಲೂ ಮನೆಯಲ್ಲಿ ಸಂತೋಷ ಆನಂದಗಳು ಬರುತ್ತೆ. ಇದಕ್ಕೂ ಕೂಡ ಸ್ವರ್ಣಾವತಿ ನಾವು ಸಿದ್ಧಿ ಸಾಧನೆ ಅಂತ ತಗೊಂಡು, ಯಕ್ಷಿಣಿ ಸಿದ್ಧಿ ಸಾಧನೆ ತಗೊಂಡು ಮಾಡ್ಬೋದು. ಸೂಪರ್. ಸೊ ವೀಕ್ಷಕರೇ, ಇದೊಂದು ತುಂಬ ವಿಶೇಷವಾದ ಒಂದು ವಿಚಾರ. ಯಾಕಂದರೆ ಇದುವರೆಗೂ ಈ ಒಂದು ದೇವಿಗೆ ಸಂಬಂಧಪಟ್ಟಂತೆ ಎಲ್ಲೂ ನೀವು ಮಾತಾಡಿರಲಿಲ್ಲ. ಸ್ವರ್ಣಾವತಿ ಯಕ್ಷಿಣಿ. ಸೊ ಇದು ಸ್ಪೆಷಲಿ ಚಿನ್ನಕ್ಕೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ ಅಂತೇಳಿ ಹೇಳ್ತಾವ್ರೆ. ಸೊ ಇದರಲ್ಲಿ ಸ್ಪೆಷಲಿಸ್ಟು ಅಂತ ಕರಿಬೋದು. ಮತ್ತೆ ಈ ಸಾಧನೆ ಕೂಡ ಈಸಿಯಾಗಿ ಆಗುತ್ತಾ, ಇಲ್ಲ ದಿನಗಳು ಎಷ್ಟು ದಿನ ಬೇಕಾಗುತ್ತೆ? ದಿನ ಬೇಕಾಗತ್ತೆ, ಅದು ನೋಡಬೇಕಾಗತ್ತೆ. ಅದು ಏನಾಗುತ್ತೆ ಅಂದರೆ ಭೂ ಪರೀಕ್ಷೆ ಮಾಡಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಅಡಿ ಇದೆ, ಏನಿದೆ ಎಲ್ಲ ಗೊತ್ತಾಗತ್ತಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಇದನ್ನ ಕೊಡ್ಬೇಕಾಗತ್ತೆ ನಾವು. ಓಕೆ. ಇದು ಎಲ್ಲರಿಗೂ ಇದು ಕೊಡಕ್ಕಾಗಲ್ಲ? ಇಲ್ಲ, ಎಲ್ಲರಿಗೂ ಇದನ್ನ ಇದೆ ಅಂದ್ರೆ ಮಾತ್ರ ಕೊಡಕ್ಕಾಗತ್ತೆ. ಮತ್ತೆ ದಿಗ್ಬಂಧನ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಕೂತ್ಕೋಬೇಕಾಗತ್ತೆ ಅವರು. ಸೊ ಇದೆ, ನೀವು ತಗೊಳ್ಳಿ ಅನ್ನೋ ತರ ಆ ಥರ ಇದೆ. ಯಾರಿಗೆ ಇದು ಬೇಕು ಅವ್ರಿಗೆ ಮಾತ್ರ. ಹೌದೌದು, ಖಂಡಿತ. ಸೊ ವೀಕ್ಷಕರೇ, ಇದೊಂದು ವಿಶೇಷವಾದ ವಿಚಾರ. ಅವಶ್ಯಕತೆ ಇದ್ದವರಿಗೆ ಇದು ಹೆಲ್ಪ್ ಆಗಲಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.